Hello guys, welcome to Foodie Traveler YouTube channel. ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿನ ಬ್ಲಾಗ್ ಏನಂದರೆ, ನಾವು ಫ್ರೆಶ್ ಅಪ್ ಆಗಿ ಈಗ ಬ್ರೇಕ್ಫಾಸ್ಟ್ ಹೋಗ್ತಾ ಇದ್ದೀವಿ. ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಕೋರಲ್ ಐಲ್ಯಾಂಡ್ ಅನ್ನೋ ಒಂದು ಐಲ್ಯಾಂಡ್ಗೆ ಹೋಗ್ತಾ ಇದ್ದೀವಿ. ಸೊ ಇದು ಇವತ್ತಿನ ಬ್ಲಾಗ್. ಸೊ ಕೀಪ್ ವಾಚಿಂಗ್. ಈಗ ಬ್ರೇಕ್ಫಾಸ್ಟ್ ಹೋಗಿ ಮೆನು ಏನೇನಿದೆ ನೋಡೋಣ. ಹಾಗೆ ಯಾರಿದ್ದಾರೆ ತೋರಿಸು. ಸವಾರಿಕಾ ಹಾಗೆ ಟರ್ನ್ ಮಾಡು. ಬಚ್ಚಿನ. ಓಕೆ ಗಾಯ್ಸ್, ದಿಸ್ ಈಸ್ ಮೈ ಔಟ್ಫಿಟ್ ಆಫ್ ದ ಡೇ. ತೋರಿಸು ಬರುತ್ತಾ my outfit na. This is my outfit of the day. Guys, breakfast ಅಲ್ಲಿ ಚೋಲೆ ಭಟೂರೆ, ಪೀಸ್ ಪುಲಾವ್, ಹಾಗೆ ವಾಟರ್ ಮೆಲನ್ ತೊಗೊಂಡಿದ್ದೀನಿ. ಇನ್ನೂ ಪೋಹ, ಹಾಗೆ ಇನ್ನೂ ಏನೇನೋ ಆಪ್ಷನ್ಸ್ ಇತ್ತು. ಬಟ್ ನನಗೆ ಬೆಳಗ್ಗೆ ಹೆಲ್ದಿ ಬೇಕು ಅಂತ ಸೊ ಇಷ್ಟು ತೊಗೊಂಡಿದ್ದೀನಿ. ನೀನೇನು ತೊಗೊಂಡಿದ್ಯಾ ಭರತ್? ಚೋಳೆ ಭಟೂರೆ ಆಮ್ಲೆಟ್ ಇದೇನು ಚೆನ್ನಾಗಿದೆ ಟೇಸ್ಟ್. ನೀನೇನು ತೊಗೊಂಡಿದ್ಯಾ ಚಿನ್ನು? ಚೋಳೆ ಭಟೂರೆ ಆಮ್ಲೆಟು, ಸಾಸೇಜು. ಓಕೆ, ನಾವು ಕೋರಲ್ ಐಲ್ಯಾಂಡ್ಗೆ ಹೋಗೋಕ್ಕೆ ಪಟಾಯ ಬೀಚಿಗೆ ಬಂದಿದ್ವಿ. ಸೊ ಈಗ ಹೋಗೋಣ. ಗೈಸ್, ಈಗ ನಾವು ಸ್ಪೀಡ್ ಬೋಟಲ್ಲಿ ಕೋರಲ್ ಐಲ್ಯಾಂಡ್ಗೆ ಹೋಗೋಕ್ಕೆ ರೆಡಿಯಾಗಿದ್ವಿ. ಓಕೆ ಗೈಸ್, ಬೋಟಿಂಗ್ ಸ್ಟಾರ್ಟ್ ಆಗಿದೆ ಪಟಾಯ ಬೀಚಿಂದ ಕೋರಲ್ ಐಲ್ಯಾಂಡ್ಗೆ. ಸೊ ಎಲ್ಲ ರೆಡಿ. ನೀವು ಇಲ್ಲಿಗೆ ಬಂದಾಗ ನಿಮಗೆ ವಾಟರ್ ಸ್ಪೋರ್ಟ್ಸ್ ಏನಾದರೂ ಆಡಬೇಕು ಅಂದರೆ ಸೊ ಪ್ರೈಸ್ ಈ ಥರ ಇದೆ. ಸೊ ನಾವು ಆ್ಯಕ್ಚುಲಿ ಆಡ್ತಾಯಿಲ್ಲ, ಬಿಕಾಸ್ ನಾವು ಆಲ್ರೆಡಿ ಗೋವಾದಲ್ಲಿ ಎಲ್ಲ ಟ್ರೈ ಮಾಡಿದ್ದೀವಿ. ಮತ್ತು ಇಲ್ಲೂ ಬಂದು ಇದು ಟ್ರೈ ಮಾಡೋದಕ್ಕೆ ಏನಂತ ಇಂಟ್ರೆಸ್ಟ್ ಇಲ್ಲ. ಜಸ್ಟ್ ಐಲ್ಯಾಂಡ್ ವಾಕ್ ಮಾಡ್ಕೊಂಡು ಬರೋಣ ಅಂತ ಇದ್ದೀವಿ. ನಾವು ಪ್ಯಾರಾಸೈಲಿಂಗು, ಬನಾನಾ ರೈಡು ಇದೆಲ್ಲ ನಾವು ಟ್ರೈ ಮಾಡ್ತಾ ಇಲ್ಲ. ಆ್ಯಕ್ಚುಲಿ ನಾವು ಗೋವಾ ಬೀಚಲ್ಲೇ ಟ್ರೈ ಮಾಡಿದ್ದೀವಿ. ಸೊ ಇಲ್ಲಿ ಜಸ್ಟ್ ಇದೇ ಥರನೇ ಕರ್ಕೊಂಡು ಹೋಗ್ತಾರೆ. ಸೊ ಹಾಗಾಗಿ ನಾವು ವಾಟರ್ ಸ್ಪೋರ್ಟ್ಸ್ ಟ್ರೈ ಮಾಡ್ತಲ್ಲ, ಜಸ್ಟ್ ಕೋರಲ್ ಬೀಚ್ ರಾಕಿಗೆ ಹೋಗಿ ಬರೋಣ ಅಂತಿದ್ವಿ. ಸೊ ನೀವಿಲ್ಲಿ ನೋಡ್ಬೋದು, ಇಲ್ಲೇ ಪಟಾಯ ಬೀಚಲ್ಲಿ ನಿಮಗೆ ಪ್ಯಾರಾಸೈಲಿಂಗು ಎಲ್ಲ ರೈಡು ಇಲ್ಲೇ ನಡೆಯುತ್ತೆ. ಸೊ ಇಲ್ಲಿಂದ ಕರ್ಕೊಂಡು ಹೋಗ್ತಾರೆ, ಒಂದು ರೌಂಡ್ ಕರ್ಕೊಂಡು ಹೋಗಿ ಬರ್ತಾರೆ. ಅಮೌಂಟ್ 2500 ರುಪೀಸ್ ಕಾಂಬೋ ಇರುತ್ತೆ. ಏನೇನಂದರೆ 2500 ಬಾಟ್. 2500 ಬಾತು. ಸೊ ಪ್ಯಾರಾಸೈಲಿಂಗು, ಬಂಪರ್ ಬೋಟು, ಬನಾನಾ ರೈಡು, ಜೆಟ್ಸ್ಕಿ, ಆಮೇಲೆ ಅಂಡರ್ ವಾಟರ್ ವಾಕ್ ಇರುತ್ತೆ. ಸೊ ಇದಿಷ್ಟು ಸೇರಿಸಿ ಒಂದು ಕಾಂಬೋ ಅಂತ 2500 ಇದೆ ಬಾತ್. ಸೊ ಅದು ಆಲ್ಮೋಸ್ಟ್ ಇಂಡಿಯನ್ ರುಪೀಸ್ ಕನ್ವರ್ಟ್ ಮಾಡಿದ್ರೆ ಒಂದು 7100 ಏನೋ ಬರ್ತಾ ಇದೆ ಪರ್ ಪರ್ಸನ್ನಿಗೆ. ಸೊ ನಾವು ಗೋವಾದಲ್ಲಿ 3 ಪರ್ಸನ್ಗೆ ನಾವು ಆಲ್ಮೋಸ್ಟ್ 3500 ಪೇ ಮಾಡಿದ್ವಿ. ಸೊ ಇಲ್ಲಿ ಬರ್ತಿಲ್ಲ, ಎಕ್ಸ್ಪೆನ್ಸಿವು. ಸೊ ಹಾಗಾಗಿ ನಾವು ಹೋಗ್ತಾ ಇದ್ವಿ. ಸೊ ಗೈಸ್, ಈಗ ಕೋರಲ್ ಐಲ್ಯಾಂಡ್ಗೆ ಹೋಗ್ತಾ ಇದ್ದೀವಿ.
ಸೊ ಗೈಸ್, ಈಗ ನಾವು ಕೋರಲ್ ಐಲ್ಯಾಂಡ್ ಬೀಚಿಗೆ ಬಂದಿದ್ದೀವಿ. ಅಲ್ಲ ಏನು, ಕೋರಲ್ ಐಲ್ಯಾಂಡ್ ಅಲ್ಲ, ಹಾ. ಸೊ ಕೋರಲ್ ಐಲ್ಯಾಂಡಿಗೆ ಬಂದಿದ್ವಿ. ಸೊ ಚೆನ್ನಾಗಿದೆ ಐಲ್ಯಾಂಡು, ತುಂಬ ಕ್ಲೀನಾಗಿದೆ ಆ್ಯಕ್ಚುಲಿ. ವಾಟರು ಅಷ್ಟೇ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಸೊ ಇಲ್ಲಿ ವಾಟರ್ ಸ್ಪೋರ್ಟ್ಸ್ ಎಲ್ಲ ಇರುತ್ತೆ. ಸೊ ನಾವು ಯಾವ ವಾಟರ್ ಸ್ಪೋರ್ಟ್ಸ್ ಸೊ ನೀವಿಲ್ಲಿ ನೋಡ್ಬೋದು, ಇಲ್ಲಿ ನಿಮಗೆ ಎಲ್ಲ ಥರ ವಾಟರ್ ಸ್ಪೋರ್ಟ್ಸ್ ಇರುತ್ತೆ. ಪ್ಯಾರಾಸೈಲಿಂಗ್ ಮಾತ್ರ ಅಲ್ಲಿ. ಇಲ್ಲಿ ಬಂಪರ್ ರೈಡು, ಆಮೇಲೆ ಏನಾದರೂ ಬನಾನಾ ಜೆಟ್ ಸ್ಕೀ ಇದೆಲ್ಲ ಇರುತ್ತೆ. ಸೊ ಸ್ವಲ್ಪ ಬಿಸಿಲಿದೆ, ಸ್ವಲ್ಪ ಅಲ್ಲ ಜಾಸ್ತಿನೇ ಇದೆ. ಸೊ ಗೈಸ್, ನಾವಿವಾಗ ಐಲ್ಯಾಂಡಿಗೆ ಬಂದಿದ್ದೀವಿ. ಸೊ ಈ ಐಲ್ಯಾಂಡಲ್ಲಿ ನಮಗೆ 1.5 hour ಟೈಮ್ ಕೊಟ್ಟಿದ್ದಾರೆ. ಸ್ವಿಮ್ಮಿಂಗ್ ಮಾಡ್ಬೋದು, ಬೇಕಿದ್ರೆ ಇಲ್ಲೂ ವಾಟರ್ ಸ್ಪೋರ್ಟ್ಸ್ ಇದೆ, ಆಡ್ಬೋದು. ಬಟ್ ನಾವಿಲ್ಲಿ ವಾಟರ್ ಸ್ಪೋರ್ಟ್ಸ್ ಏನು ಟ್ರೈ ಮಾಡ್ತಿಲ್ಲ. ನನ್ನ ಹಸ್ಬೆಂಡು ಬರತ್ತು ನೀರಲ್ಲಿ ಆಡೋಕ್ಕೆ ಹೋಗಿದ್ದಾರೆ, ಬಟ್ ನಾನು ಹೋಗಿಲ್ಲ. ಸೊ ಇಲ್ಲಿ ನಾನು ಈ ಥರ ಶ್ಯಾಕ್ಸ್ ಇರುತ್ತೆ, ಈ ಶ್ಯಾಕ್ಸಲ್ಲಿ ನಮಗೆ ಕೊಟ್ಟಿರ್ತಾರೆ. ಆ್ಯಂಡ್ ಆಲ್ಸೋ ನಾನೊಂದು ಪೆಪ್ಸಿ ತೊಗೊಂಡೆ. ಈ ಪೆಪ್ಸಿ ಕಾಸ್ಟು 40 ಬಾತ್. ಸೊ 40 ಬಾತ್ ಆಯಿತು. ಆ್ಯಂಡ್ ಆಲ್ಸೋ ನೀವೆಲ್ಲ ಥೈಲ್ಯಾಂಡ್ ಕರೆನ್ಸಿ ನೋಡಿರಲ್ಲ, ಸೊ ನೋಡಿ, ಇದು ಥೈಲ್ಯಾಂಡ್ ಕರೆನ್ಸಿ, ಇದು 20 ಬಾತ್. ಸೊ ನಮಗೆ ಇಲ್ಲಿ 20,000 ಹೇಗೋ, ಇಲ್ಲಿ 20 ಬಾತ್ ಹಾಗೆ. ಚೆನ್ನಾಗಿದೆ ನೋಟು, ಏನೋ ಒಂಥರ ಟ್ರಾನ್ಸ್ಪರೆಂಟ್ ಆಗಿದೆ. ಸೊ ಇವರು ಇಲ್ಲಿನ ರಾಜ. ಸೊ ಇದು 100 ಬಾತ್ ಕೊಟ್ಟಿದ್ದಕ್ಕೆ 60 ವಾಪಸ್ ಕೊಟ್ಟಿದ್ದಾರೆ. ಹಾಗೆ ಇದು ಇಲ್ಲಿನ ಬಿಗ್ಗೆಸ್ಟ್ ನೋಟ್, 1000 rupees ಬಾತ್. ಸೊ ಆರಾಮಾಗಿ ಕೂತ್ಕೊಂಡು ನಾನಿಲ್ಲಿ ಪೆಪ್ಸಿ ಕುಡಿತಾ ಇದ್ದೀನಿ. ಆ್ಯಕ್ಚುಲಿ ಈ ಬಿಸಿಲಲ್ಲಿ ಹೋಗಿ ಟ್ಯಾನ್ ಆಗಿ ನೀರಲ್ಲಿ ಆಡೋದಕ್ಕಿಂತ ಈವ್ನಿಂಗು ಪಟಾಯ ಬೀಚ್ ಹೋಗಿ ಅಲ್ಲಿ ಬೇಕಿದ್ರೆ ಟ್ರೈ ಮಾಡ್ಬೋದು. ಸೊ ಹಾಗಾಗಿ ನಾನು ಹೋಗಿಲ್ಲ, ಇಲ್ಲೇ ಆರಾಮಾಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ ಅಂತ. ಹಲೋ, ಸೊ ಗೈಸ್, ಇಲ್ಲಿ ನಿಮಗೆ ಒರಿಜಿನಲ್ ಕ್ರೊಕೊಡೈಲ್ ಬ್ಯಾಗ್ಸ್ ಎಲ್ಲ ಸಿಗುತ್ತೆ, ಬ್ಯಾಗು, ವಾಲೆಟ್ಟು ಎಲ್ಲ. ಸೊ ಇವರಿಲ್ಲಿ ಬಂದು ತಲೆ ತಿಂತಾ ಇದ್ದಾರೆ, ತಗೊಳ್ಳಿ ಅಂತ. ಬಟ್ ಇದನ್ನೆಲ್ಲ ತೊಗೊಂಡು ನಾವು ಇಂಡಿಯಾಕ್ಕೆ ಹೋಗ್ಬೋದೋ ಇಲ್ವೋ ಅನ್ನೋದು ನನಗೆ ಗೊತ್ತಿಲ್ಲ. ಬಟ್ ನಾವೇನು ತೊಗೊತಾ ಇಲ್ಲಪ್ಪ, ಸುಮ್ಮನೆ ತೊಗೊಂಡು ಆಮೇಲೆ ಕಸ್ಟಮ್ಸಲ್ಲಿ ಇಲ್ಲ ಈ ಥರ ಲೆದರ್ ಬಿಟ್ಟಿಲ್ಲ ಅಂದರೆ ಏನು ಮಾಡೋದು. ಆ್ಯಕ್ಚುಲಿ ಚೆನ್ನಾಗಿದೆ ಬ್ಯಾಗ್ಸ್ ಎಲ್ಲ, ಒರಿಜಿನಲ್ಲೇ ಅವರು ತೋರಿಸಿದ್ರು. ಅವರೇನೋ ಇದು ಏನದು ಫೈಯರೆಲ್ಲ ಹಾಕಿ, ಸೊ ನೋಡಿ ಫೈಯರೆಲ್ಲ ಹಾಕಿದ್ರು ಈ ಬ್ಯಾಗ್ ಏನೂ ಆಗಿಲ್ಲ, ಸೊ ಇದು ಒರಿಜಿನಲ್ ಅಂತೆಲ್ಲ ತೋರಿಸಿದ್ರು. ಬಟ್ ನಾವು ತೊಗೊಂಡಿಲ್ಲ. ಹೇಗಿದೆ ಅದಕ್ಕೆ? ಬಟ್ ಹ್ಯೂಮಿಡಿಟಿ ಅಲ್ವಾ? ಆರಾಮಾಗಿ ಮಲ್ಕೊಂಬಿಟ್ಟಿದ್ಯಾ? ಆರಾಮಾಗಿ ಮಲ್ಕೊಂಬಿಟ್ಟಿದ್ಯಾ? ಸೊ ಬನ್ನಿ ಗೈಸ್, ಈಗ ಮತ್ತೆ ನಾವು ಬೋಟ್ ಹತ್ಕೊಂಡು ಪಟಾಯಾಗೆ ಹೋಗೋಣ. ಅಲ್ಲಿ ನಮಗೆ ಲಂಚ್ ಅರೇಂಜ್ ಆಗಿದೆ. ಸೊ ಲಂಚ್ ಮುಗಿಸ್ಕೊಂಡು ನೆಕ್ಸ್ಟ್ ಏನು ಪ್ಲ್ಯಾನ್ ನೋಡಬೇಕು. ಗೈಸ್, ಈಗ ನಾವು ಊಟಕ್ಕೆ ಇಂಡಿಯನ್ ರೆಸ್ಟೋರೆಂಟಿಗೆ ಬಂದಿದ್ದೀವಿ.
ಇವತ್ತಿನ ಲಂಚ್ಗೆ ಚಪಾತಿ, ಸಲಾಡ್, ಚಿಕನ್ ಗ್ರೇವಿ, ಹಾಗೆ ರೈಸ್, ದಾಲ್, ಹಾಗೆ ಹಲ್ವಾ ಇದೆ. ಸೊ ನಾನು ಇಷ್ಟು ಹಾಕ್ಕೊಂಡಿದ್ದೀನಿ. ಚಿನ್ನು ಟೇಸ್ಟ್ ಓಕೆ ಓಕೆ. ಓಕೆ ಓಕೆ ಭರತ್ ಓಕೆ ಓಕೆ. ಅದು ಕೈಯಲ್ಲಿ ಫೋಟೋ 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 ಹಾಂ. ಫೋಟೋ. ಸೊ ಗೈಸ್ ಇಲ್ಲಿ ನಮಗೆ ಫೋಟೋ ತೊಗೊಂಡಿದ್ರು 100 ರುಪೀಸ್ಗೆ. ಏನೋ ಒಂದು ಬಾತು 100 ರುಪೀಸ್. ಸಾರಿ 100 ಬಾತ್. ಎಷ್ಟು? 300. ಆಲ್ಮೋಸ್ಟ್ 300 ರುಪೀಸ್. ಭರತ್ ನೀನು ಯಾಕೆ ತೊಗೊಂಡಿಲ್ಲ? ಬಟ್ ಚೆನ್ನಾಗಿದೆ ಪಟಾಯ ಥೈಲ್ಯಾಂಡ್. ಸೊ ಥೈಲ್ಯಾಂಡ್ ಒಂದು ಮೆಮೊರಿಗೋಸ್ಕರ ನಾನು ನನ್ನ ಹಸ್ಬೆಂಡ್ ತೊಗೊಂಡ್ವಿ. ಪ್ಲೇಟು ಇದ್ರಾಗೆ ಟೀ ಕಾಫಿ ಸರ್ವ್ ಮಾಡೋ ಪ್ಲೇಟ್ ಥರ ಇದೆ. ಎಲ್ಲಿ ತೋರಿಸ್ತೀನಿ ನಿಂದು? ಫೋಟೋ ಫೋಟೋ. ಹಾಂ ಫೋಟೋ. ಫೋಟೋ 100 ಬಾತ್. ಈಗ ನಾವು ಸ್ವಿಮ್ಮಿಂಗ್ ಪೂಲಿಗೆ ಬಂದಿದ್ದೀವಿ. ಸೊ ಇದು ಹೋಟೆಲ್ ಬ್ಯಾಕ್ ಸೈಡ್ ವ್ಯೂ. ಇದೆಲ್ಲ ಬ್ಯಾಲ್ಕನೀಸು. ಸೊ ನಮ್ಮದು ರೂಮು ಇದು. Okay guys, swimming time. Sawadee ka.